ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಇವತ್ತಿನ ದಿನ ಗೋವರ್ಧನನ ಪೂಜೆ ಮಾಡ್ತಕ್ಕಂಥ ದಿನ. ಬಲಿಪಾಡ್ಯಮಿ ಅಂತ ಕರೆದ್ವಿ. ಬಲೀಂದ್ರ ಪೂಜೆ ಅಂದರೆ ನಿಮಗೆ ಆ ವಿಚಾರಗಳೆಲ್ಲ ಕಥಾನ್ ರೂಪದಲ್ಲಿ ಗೊತ್ತಿರಬೇಕು. ಆ್ಯಕ್ಚುಲಿ ಈ ದಿನ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ಇಂದ್ರನಿಗೂ ಮತ್ತು ಕೃಷ್ಣನಿಗೆ ಒಂದು ಸಂವಾದ ಅಂದರೆ ವಾದಗಳು ಬಿದ್ದಾಗ ಇಂದ್ರ ಈ ಜನಗಳ ಮೇಲೆ ವಿಪರೀತ ಕೋಪಗೊಂಡು, ಸಿಂಪಲಾಗಿ ಹೇಳ್ತೀನಿ, ವಿಪರೀತ ಕೋಪಗೊಂಡು ಮಳೆ ಗಾಳಿ ನನ್ನ ಇಂದ್ರನ ಪೂಜೆ ಮಾಡಲಿಲ್ಲ, ನನ್ನ ಒಂದಿಗೆ ಪ್ರಿಯಾರಿಟಿ ಕೊಡಲಿಲ್ಲ ಅಂತ ಸಿಕ್ಕಾಪಟ್ಟೆ ಜನಗಳ ಮೇಲೆ ರೋಷಾವೇಶಗಳಿಂದ ಮಳೆ ಗುಡುಗು ಪ್ರವಾಹಗಳನ್ನು ತರಿಸ್ಬಿಟ್ಟ. ಅದೇ ಕೃಷ್ಣ ಕೇವಲ ತನ್ನ ಎಡಗೈ ಬೆರಳಿನಿಂದ ಅಂದರೆ ಕಿರು ಬೆರಳಿನಿಂದ ಗೋವರ್ಧನಗಿರಿಯನ್ನು ಎತ್ತಿರ್ತಕ್ಕಂಥ ಒಂದು ನಿದರ್ಶನ. ಇದರ ಅರ್ಥ ಏನು? ಬಹಳ ಸುಲಭವಾಗಿ ನಾವು ಅರ್ಥ ಮಾಡ್ಕೋಬೇಕು. ನಮಗೆ ಮನಸ್ಥಿತಿ, ನಮ್ಮ ಪರಿಸ್ಥಿತಿಗಳು, ನಮ್ಮ ಶಕ್ತಿಯ ಮೌಲ್ಯತೆಗಳು ಇವೆಲ್ಲ ಒಂದು ಕಡೆ ಅಲೈನ್ ಆದರೆ ನಾವು ಜೀವನದಲ್ಲಿ ಗೆಲ್ತೇವೆ ಅಂತಕ್ಕಂಥದ್ದು ಕೃಷ್ಣ ಪರಮಾತ್ಮ ನಮಗೆ ತಿಳಿಸಿಕೊಟ್ಟಿರ್ತಕ್ಕಂಥ ಒಂದು ನಿದರ್ಶನ. ನೋಡಿ ಎಷ್ಟು ಸಖತ್ತಾಗಿದೆ. ಅದಕ್ಕೆ ಹೇಳೋದು, ಪ್ರತಿಯೊಂದು ನಿದರ್ಶನ. ಗೋವರ್ಧನಗಿರಿಯನ್ನು ಕೇವಲ ಕಿರುಬೆರಳಿನಲ್ಲಿ ಪರಮಾತ್ಮ ಎತ್ತಿದಿ ಜನಗಳನ್ನು ಸಂರಕ್ಷಣೆ ಮಾಡ್ದ ಅಂದರೆ ಅರ್ಥಾತ್ ಅವರ ಮನಸ್ಥಿತಿ, ಅವರ ಧೈರ್ಯ, ಅವರ ವಿಲ್ ಪವರ್ ಎಷ್ಟಿದೆ. ನಮಗೆ ನೋಡಿ, ಒಂದು ಸಪ್ತಚಕ್ರಗಳ ಅಲೈನ್ಮೆಂಟ್ ಅಂತ ಕರೆದ್ವಿ. ಈ ಸಪ್ತಚಕ್ರಗಳ ಅಲೈನ್ಮೆಂಟ್ ಏನು? ನಮ್ಮ ಮನಸ್ಥಿತಿ, ನಮ್ಮ ಬುದ್ಧಿ, ನಾವು ಮಾಡ್ತಕ್ಕಂಥ ಕಾರ್ಯಗಳು, ದುಡುಕಿನ ಸ್ವಭಾವಗಳನ್ನು ನಿಯಂತ್ರಣದಲ್ಲಿಟ್ಕೊಂಡು ಸಾಧನೆ ಮಾಡ್ತೀನಿ ಅಂತಕ್ಕಂಥ ಹೋರಾಟ ಮಾಡದೆ ಈ ಬಲಿಪಾಡ್ಯಮಿಯ ತತ್ವ. ಅದೇ ಅಷ್ಟೇ ಸತ್ಯ. ನಾವೆಲ್ಲೂ ಹೋಗ್ಬೇಕಾಗಿಲ್ಲ, ಏನೇನೋ ವಿಶೇಷವಾಗಿ ಇದನ್ನು ಮಾಡ್ತೀವಿ, ಹಾಗೆ ಮಾಡ್ತೀವಿ. ಹಾಗೆ ನಾವು ಹಸುವನ್ನು ಪೂಜೆ ಮಾಡೋದ್ರಿಂದ ಮುಕ್ಕೋಟಿ ದೇವತೆಗಳು ಕೂಡ ಈ ನಮಗೆ ಅಂದರೆ ಈ ಒಂದು ಹಸುವಿನ ಒಂದು ಮೂಲಕ ಸಿಗ್ತದೆ. ಹಸುನೂ ಅಷ್ಟೇ. ನೋಡಿ, ನಾವು ಆ ವಿಚಾರಕ್ಕೆ ಬಂದಾಗ ಕಾಮಧೇನು ಅಂತ ನೋಡಿದ್ವಿ. ಏನೇ ಕಷ್ಟ ನಷ್ಟಗಳು ಬಂದರು ಜನಗಳಿಗೆ ಶುಭವನ್ನು ಕೊಡ್ತಕ್ಕಂಥದ್ದು ಕಾಮಧೇನು ವಿಚಾರ, ಹಸುಗಳು ಅಲ್ವಾ. ಮುಕ್ಕೋಟಿ ದೇವತೆಗಳು, ಲಕ್ಷ್ಮೀ ಸ್ವರೂಪ, ನಾರಾಯಣ ಸ್ವರೂಪ, ಶಿವನ ಸ್ವರೂಪ, ಬಸವ ಸ್ವರೂಪ ಎಲ್ಲವನ್ನ ಸ್ವರೂಪವಾಗಿ ಕೊಡ್ತಕ್ಕಂಥದ್ದು ನಂದಿ, ಒಂದು ಹಸುಗಳು. ಈ ಒಂದು ಪೂಜೆ ಮಾಡ್ತಕ್ಕಂಥ ವಿಧಾನ ಹೇಗೆ, ಪೂಜೆ ಮಾಡೋದ್ರಿಂದ ಲಭ್ಯತೆ ನಮಗೆ ನೋಡಿ, ನಾವು ಏನೇ ಕೆಟ್ಟದ್ದನ್ನು ಮಾಡಲಿ, ಏನೇ ಹೊಡಿಲಿ ಬಡಿಲಿ ಮತ್ತೊಂದು ಮಾಡಲಿ, ನಮಗೆ ಹಾಲಂತೂ ಕೊಡ್ತದಲ್ವ. ನೋಡಿ, ನಾವು ಎಷ್ಟು ಮೋಸ ಮಾಡ್ತೀವಿ, ಸರಿಯಾಗಿ ಊಟ ಹಾಕ್ತೀವೋ ಮತ್ತೊಂದು ಹಾಕ್ತೀವೋ, ಅಪ್ಪ ನೀನು ಚೆನ್ನಾಗಿರಯ ಅಂತ ಆ ಕಾಮಧೇನು ನಮಗೆ ಕೊಟ್ಟಾಗ ನಾವು ಯಾಕೆ ಅದನ್ನು ಅನುಸರಣೆ ಮಾಡಬಾರ್ದು ಅಂತಕ್ಕಂಥದ್ದು ತತ್ವ. ಇದೇ ತತ್ವದ ರೂಪದಲ್ಲಿ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು ನಮಗೆ ಈ ಹಬ್ಬಗಳ ಸಾಂಕೇತಿಕ. ಇದು ಬಲಿಪಾಡ್ಯಮಿ ಕಥಾರೂಪದಲ್ಲಿ ಹೋದರೂ ಕೂಡ ಗೋವರ್ಧನ ಗಿರಿಯನ್ನು ಎತ್ತಿರ್ತಕ್ಕಂಥ ಒಂದು ಸಂದರ್ಭ. ನೋಡೋಣ, ಈ ದಿನ ಬುಧವಾರ ಪಂಚಾಂಗ ಶ್ರವಣವನ್ನು ಮಾಡಿ ಈ ದ್ವಾದಶ ರಾಶಿಗಳ ಫಲಾನುಫಲ ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ. ಪ್ರಥಮ ತಿಥಿ ಇರ್ತಕ್ಕಂಥದ್ದು ಶುಕ್ಲ ಪಕ್ಷ. ಆಲ್ರೆಡಿ ಕಾರ್ತೀಕ ಮಾಸ ಪ್ರಾರಂಭವಾಯಿತು ಇವತ್ತಿನಿಂದ. ಪ್ರೀತಿ ಯೋಗ ಇರ್ತಕ್ಕಂಥದ್ದು, ಭವಕರಣ ಇರ್ತಕ್ಕಂಥ ಸಮಯ. ಚಂದ್ರ ಸ್ವಾತಿ ನಕ್ಷತ್ರ, ತುಲಾ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಇವತ್ತಿನ ಕಾಲಮಾನವನ್ನು ನೋಡಿದಾಗ ರಾಹುಕಾಲ ಮಧ್ಯಾಹ್ನ 12:04 1:32 ಯಮಗಂಡ ಕಾಲ ಬೆಳಗ್ಗೆ 7:40 9:08 ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆ ಮಾಡೋದಾದರೆ ಬೆಳಗ್ಗೆ 10:36 ಮಧ್ಯಾಹ್ನ 12:04 ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ಅಂತ ನೋಡಿದ್ವಿ. ಇದು ಬೆಳಗ್ಗೆ 11:42 ಮಧ್ಯಾಹ್ನ 12:28 ಹಾಗೆ ಕಂಟಕ ಮೃತ್ಯುದೋಷ ಇರ್ತಕ್ಕಂಥದ್ದು ಸಂಜೆ 4:14 4:59 ಸ್ನೇಹಿತರೆ, ಸ್ವಾತಿ ನಕ್ಷತ್ರದಲ್ಲಿ ತುಲಾರಾಶಿಯಲ್ಲಿ ಈ ದಿನವೂ ಸಹಿತವಾಗಿ ಚಂದ್ರ ಮುಂದುವರಿತಾ ಇದ್ದಾನೆ. ಯಾರಿಗೆ ಯಾವ ಫಲ ನೋಡೋಣ. ಮೊದಲು ಮೇಷರಾಶಿಯವರಿಗೆ ಫಲ. ಖಂಡಿತ ಮೇಷರಾಶಿಯವರಿಗೆ ಶುಭದ ಕಾಲ, ವ್ಯಾಪಾರ ವೃದ್ಧಿ ಇರತಕ್ಕಂಥ ಕಾಲ, ಹಾಗೆ ತಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಕಾಲ ಕೂಡ ಮೇಷರಾಶಿಯವರಿಗಿದೆ.
ಸಂಗಾತಿಯೊಟ್ಟಿಗಿನ ಬಾಂಧವ್ಯತೆ, ಪ್ರೀತಿ ಪಾತ್ರರೊಟ್ಟಿಗಿನ ಬಾಂಧವ್ಯತೆಯಲ್ಲಿ ಶುಭವನ್ನು ತರ್ತಕ್ಕಂಥದ್ದು ಈ ದಿನ ತೋರಿಸ್ತದೆ. ಲಕ್ಷ್ಮಿ ಯೋಗದ ಪರಿಣಾಮವಾಗಿ ನಿಮಗೆ ಲಾಭವನ್ನು ಕೊಡ್ತದೆ. ತುಂಬ ಎನರ್ಜಿ ಇರ್ತಕ್ಕಂಥ ದಿನ ಕೂಡ ಮೇಷರಾಶಿಯವರಿಗಿದೆ. ಲಾಭವನ್ನು ತರ್ತಕ್ಕಂಥ ದಿನ. ಖಂಡಿತ ಶುಭವಾಗಲಿ, ಒಳ್ಳೆಯದಾಗಲಿ. ನಿಮಗೆ ಆ ಗೋವರ್ಧನ ಅಂದರೆ ಅರ್ಥಾತ್ ನಿಮಗೆ ಈ ದಿನ ಆ ಶುಭವನ್ನು ಸಾಂಕೇತಿಕವಾಗಿ ನಿಮಗೆ ಕೊಡಲಿ ಅಂತಕ್ಕಂಥದ್ದನ್ನು ಕೇಳೋಣ. ಹಾಗೆ ವೃಷಭ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು. ಖಂಡಿತವಾಗಿ ವೃಷಭ ರಾಶಿಯವ್ರಿಗೂ ಸಹಿತ ಭಾಳ ಒಂದು ಹೆಸರು, ಕೀರ್ತಿ, ಪ್ರತಿಷ್ಠೆಯ ವಿಚಾರ, ಹಣಕಾಸಿನ ವಿಚಾರದಲ್ಲಿ, ಕೆಲಸದ ವಿಚಾರದಲ್ಲಿ ಮೇಲುಗೈ ಸಾಧಿಸ್ತಕ್ಕಂಥ ದಿನ. ಅತೀ ಫಾಸ್ಟಾಗಿ ಕೆಲಸ ಮುಗಿತಕ್ಕಂಥದ್ದು ದಿನ ತೋರಿಸ್ತದೆ. ಸಾಲ ಮರುಪಾವತಿ ಇರ್ತಕ್ಕಂಥ ದಿನ ಕೂಡ ಆಗ್ತದೆ. ಈ ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ ಕೂಡ ವೃಷಭ ರಾಶಿಯವರಿಗೆ ತೋರಿಸ್ತದೆ. ದಾಂಪತ್ಯದಲ್ಲಿ ಸ್ವಲ್ಪ ವಿರಸತೆ ಕಾಣ್ರೂ ಕೂಡ ಅದು ಉಪಶಮನ ಆಗ್ತಕ್ಕಂಥದ್ದು ವೃಷಭ ರಾಶಿಯವ್ರಿಗಿದೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿ, ಮಿಕ್ಕೆಲ್ಲ ವಿಚಾರಗಳು ನಿಮಗೆ ಶುಭತ್ವ ಇದೆ, ಜಾಸ್ತಿ ಒಳ್ಳೆಯದಾಗುತ್ತೆ. ಹಾಗೆ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನೋಡಿ ಸ್ವಲ್ಪ ಮಟ್ಟಿಗೆ ತುಂಬ ಒಂದು ಚೆನ್ನಾಗಿದೆ ಡೇ ಕೂಡ. ಆದರೆ ಮಿಥುನ ರಾಶಿಯವರು ಏನಪ್ಪ ಅಂದರೆ ಧರ್ಮವನ್ನು ನಂಬೋದು ಕಷ್ಟ ಆಗ್ತದೆ. ನನ್ನ ಕೆಲಸ ಆಗಲಿಲ್ಲ, ನಾನು ದೇವರನ್ನು ನಂಬಲ್ಲ, ಈ ಮನಸ್ಥಿತಿ ಬರ್ತದೆ. ಧರ್ಮಕ್ಕೆ ಹೆಚ್ಚಿನ ಪ್ರಶಸ್ತವನ್ನು ಕೊಡದಲೇ ಇರತಕ್ಕಂಥ ದಿನ ಕೂಡ ಆಗ್ತದೆ. ಅಷ್ಟು ಒಂದು ರೀತಿಯಾಗಿ ನೋಡೋದಾದರೆ ಲೇಜಿನೆಸ್ ಕಾಡ್ತಕ್ಕಂಥ ದಿನ ಕೂಡ ಆಗುತ್ತೆ. ಬಟ್ ಒನ್ ಥಿಂಗ್, ನಾನು ಮಿಥುನ ರಾಶಿಯವ್ರಿಗೆ ಈ ದಿನ ಖಂಡಿತವಾಗಿ ಸುಳ್ಳು ಹೇಳ್ತಕ್ಕಂಥ ಪ್ರಮೇಯಗಳು ಕೂಡ ಬರ್ತಕ್ಕಂಥದ್ದು ಇರ್ತದೆ. ಅದನ್ನು ಖಂಡಿತ ತಪ್ಪಿಸಿ, ಇಲ್ಲಾಂದರೆ ಸಂಬಂಧಗಳು ಹಾಳಾಗ್ತದೆ. ಇಲ್ಲಾಂದರೆ ಮಿಥುನ ರಾಶಿ ಸಾಧ್ಯವಾದಷ್ಟು ಧರ್ಮಕ್ಕೆ ಹೆಚ್ಚಿನ ಪ್ರೇರೇಪಣೆಯನ್ನು ಕೊಡಿ. ಕೆಲವೊಂದು ವಿಚಾರಗಳಲ್ಲಿ ಕಾಂಪ್ರಮೈಸ್ ಆಗೋಗಿ ಈ ದಿನ ಖಂಡಿತ ಶುಭವಾಗ್ತದೆ. ಪ್ರೀತಿಗೆ ತಲೆಬಾಗ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಮಿಥುನ ರಾಶಿಯವ್ರಿಗೆ ಈ ದಿನ ಖಂಡಿತವಾಗಿ ಲಭ್ಯತೆ ಇರ್ತದೆ. ಧಾರ್ಮಿಕತೆಯ ವಿಚಾರಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ವಹಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಕಟಕ ರಾಶಿ ನೋಡಿ, ಕಟಕ ರಾಶಿಯವ್ರಿಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ವಾಹನಾದಿಗಳಿಂದ ಸ್ವಲ್ಪ ಜಾಗರೂಕರಾಗಿ. ಇದನ್ನ ಏನಾದರೂ ಸೈಟ್ ಖರೀದಿ ಮಾಡೋಕ್ಕೆ ಹೋಗ್ತಿದ್ದೀನಿ, ಭೂಮಿ ನೋಡೋಕ್ಕೆ ಹೋಗ್ತಿದ್ದೀನಿ ಅಂದರೆ ಜಾಗರೂಕರಾಗಿ ನೋಡೋಕ್ಕೆ ಹೋಗಬೇಕು. ಅಷ್ಟು ಉತ್ತಮವಿಲ್ಲ ಈ ದಿನ. ಸ್ವಲ್ಪ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶ ಇದೆ. ಉದ್ದಿನ ಕಾಳನ್ನು ದಾನ ಮಾಡ್ತಕ್ಕಂಥದ್ದನ್ನು ಮರಿಬೇಡಿ. ಕಟಕ ರಾಶಿಯವರಲ್ಲಿರ್ತಕ್ಕಂಥವ್ರು ದುರ್ಗಾ ಮಂತ್ರಗಳನ್ನು ಜಪವನ್ನು ಮಾಡಿ, ದುರ್ಗಾ ಸ್ತೋತ್ರಗಳನ್ನು ಪಠನೆ ಮಾಡಿ, ಶುಭವಾಗ್ತದೆ. ಜಾಗರೂಕರಾಗಿರಬೇಕು ಸ್ವಲ್ಪ ಮಟ್ಟಿಗೆ ದಿನ. ಹಾಗೆ ಸಿಂಹ ರಾಶಿಯ ವಿಚಾರ. ಸಿಂಹ ರಾಶಿಯವರು ದಾಂಪತ್ಯದಲ್ಲಿ ಕಾಂಪ್ರಮೈಸೇಷನ್ ಬಳಸ್ತಕ್ಕಂಥ ದಿನ. ಹಾಗೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಶುಭತ್ವ ಇರತಕ್ಕಂಥ ದಿನ. ಹಾಗೆ ವಾಹನ ಚಾಲಕರಿಗೂ ಕೂಡ ಒಂದು ವ್ಯಾಪಾರ ವೃದ್ಧಿ ಇರತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ. ಬಟ್ ಒನ್ ಥಿಂಗ್, ಏನಾದರೂ ನಿಮ್ಮ ದಾಂಪತ್ಯದಲ್ಲಿ ವಿರಸತೆ ಇತ್ತು, ಆದರೆ ಒಂದು ಸಂಧಾನಕ್ಕೆ ಅಪೇಕ್ಷೆಯನ್ನು ಮಾಡ್ತೀರಿ ಈ ದಿನ. ಆ ಸಂಧಾನ ಅಶುಭ ಆಗ್ತಕ್ಕಂಥದ್ದು ಜಾತಕವನ್ನು ನೋಡ್ಕೊಳ್ಳಿ. ಬಟ್ ಆ ಒಂದು ಪರಿಸ್ಥಿತಿಗಳು ಈ ದಿನ ಬರ್ತದೆ. ವ್ಯಾಪಾರದಲ್ಲಿ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರತಕ್ಕಂಥದ್ದು, ಲಾಭವನ್ನು ಕಾಣ್ತಕ್ಕಂಥ ದಿನ ಕೂಡ ಆಗ್ತದೆ ಸಿಂಹರಾಶಿಯವ್ರಿಗೆ. ಹಾಗೆ ಕನ್ಯಾ ರಾಶಿಯವ್ರಿಗೂ ಸಹಿತವಾಗಿ ಧನಲಾಭ ಇರ್ತಕ್ಕಂಥ ದಿನ. ಆದರೆ ದಾಂಪತ್ಯದಲ್ಲಿ ಸ್ವಲ್ಪ ವಿರಸತೆ ಕಾಣಿಸುತ್ತೆ. ಆಹಾರದ ವಿಚಾರವಾಗಿ ಜಾಗರೂಕರಾಗಿ ಮತ್ತು ಆರೋಗ್ಯದ ವಿಚಾರವಾಗಿ ಜಾಗರೂಕರಾಗಿ. ಇವೆರಡು ವಿಚಾರಗಳನ್ನು ತಾವು ನಿಯಂತ್ರಣದಲ್ಲಿಟ್ಕೊಂಡ್ರೆ ಖಂಡಿತವಾಗಿ ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಲಭ್ಯ, ಹಣಕಾಸಿನ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದು ಕನ್ಯಾ ರಾಶಿಯವರಿಗಿದೆ, ಒಳ್ಳೆಯದಾಗಲಿ. ಹಾಗೆ ತುಲಾರಾಶಿ ನೋಡಿ, ತುಲಾರಾಶಿಯವರು ಸಾಲ ಬಾಧೆ ಕಾಡ್ತದೆ. ಕೆಲಸದಲ್ಲಿ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಮೋಡ್ ಇರ್ತಕ್ಕಂಥ ದಿನ. ಬಟ್ ಕ್ರಿಯೇಟಿವ್ ಆಗಿ ಮಾಡ್ತಕ್ಕಂಥ ಕೆಲಸದಲ್ಲಿ ಹೆಚ್ಚಿನ ಪ್ರಶಸ್ತಿ ಸಿಗ್ತದೆ. ಬಟ್ ಬದಲಾವಣೆಯನ್ನು ಅಪೇಕ್ಷೆಯನ್ನು ಮಾಡ್ತೀರಿ ಈ ದಿನ. ಸ್ವಲ್ಪ ಚೇಂಜ್ ಆಫ್ ಜಾಬ್ ಮಾಡಬೇಕು, ಮತ್ತೊಂದು ಆ ಥರದಲ್ಲಿ ಕಾಣಿಸ್ತಕ್ಕಂಥ ಇನ್ವಾಲ್ವ್ಮೆಂಟ್ ಇರ್ತಕ್ಕಂಥದ್ದು ಇರ್ತದೆ. ಮಕ್ಕಳೊಟ್ಟಿಗಿನ ಸಂಬಂಧಗಳನ್ನು ಸರಿಯಾಗಿ ಇಟ್ಕೊಳ್ಳಿ ತುಲಾರಾಶಿಯಲ್ಲಿರ್ತಕ್ಕಂಥವ್ರು. ಸಾತ್ವಿಕತೆಯನ್ನು ಹೆಚ್ಚಿನ ಪ್ರಾಧಾನ್ಯತೆಯನ್ನು ಇಟ್ಕೊಳ್ಳಿ. ಸಾತ್ವಿಕ ಬುದ್ಧಿ ಭಾಳ ಮುಖ್ಯವಾಗಿ ನೋಡಬೇಕಾಗುತ್ತೆ. ಬಟ್ ಒಂದು ರೀತಿಯಾಗಿ ತುಲಾರಾಶಿಯವರಿಗೆ ಬಂಡವಾಳವಿಲ್ಲದೆ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಹೆಚ್ಚಿನ ಲಾಭವನ್ನು ತುಲಾರಾಶಿಯವರಿಗೆ ಕೊಡುತ್ತೆ. ಶುಭವಾಗಲಿ. ಅದೇ ರೀತಿಯಾಗಿ ಆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ವೃಶ್ಚಿಕ ರಾಶಿಯವ್ರಿಗೆ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಅಂದರೆ ಏನಾದರೂ ಹೊಸದಾಗಿ ಕಲಿಬೇಕು ಅಂತಕ್ಕಂಥ ಮನೋಭಾವತೆ ಬರುತ್ತೆ ಸ್ವಲ್ಪ, ಆದರೆ ಲೇಜಿನೆಸ್ ಮಾಡುತ್ತೆ. ಬಟ್ ಮೈಂಡನ್ನು ಕಾನ್ಸಂಟ್ರೇಷನ್ ಆಗಿ ಇಟ್ಕೋಬೇಕು ತಾವು.
ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ಸದೃಢವಾಗಿರ್ತಕ್ಕಂಥ ಮನಸ್ಥಿತಿಯನ್ನು ಇಟ್ಕೋಬೇಕು. ನಿರ್ಧಾರಗಳನ್ನು ತಗೋಬೇಕಾ ಅದು ಒಳ್ಳೆಯದು ಕೆಟ್ಟದ್ದು ಅನ್ನೋ ಯೋಚನೆ ಮಾಡ್ಕೊಳ್ಳತಕ್ಕಂಥದ್ದನ್ನು ಮಾಡಿ. ಬಟ್ ವಾಹನಾದಿಗಳಿಂದ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು, ದುರ್ಗಾ ಮಂತ್ರಗಳನ್ನು ತಾವು ಪಠನೆ ಮಾಡಿ ಶುಭವಾಗ್ತದೆ. ಧನುರಾಶಿ. ಧನುರಾಶಿಯವ್ರಿಗೆ ಸಣ್ಣ ಬದಲಾವಣೆ ಬರ್ತದೆ, ಬಟ್ ಕಾರ್ಯದಲ್ಲಿ ಯಶಸ್ಸನ್ನು ಕಾಣ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ. ತಮ್ಮ ಕ್ರಿಯೇಟಿವ್ ನಾಲೆಡ್ಜಿಂದ ಗೆಲ್ತೀರ. ಬಟ್ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ತಮ್ಮಂದರಿಗೆ ಮೋಸವನ್ನು ಮಾಡಬೇಡಿ. ದಿನ ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಭೂಮಿಯ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿ ವರ್ತನೆಯನ್ನು ಮಾಡಿ. ಸಾಧ್ಯವಾದಷ್ಟು ನಿಮ್ಮ ಸಹೋದರಗಳಿಗೆ ಅನ್ಯತಃ ಮೋಸ ಮಾಡ್ತಕ್ಕಂಥ ಪ್ರವೃತ್ತಿಯನ್ನು ದೂರ ತಳ್ಳಿ. ಧನುರಾಶಿಯವರು ಸ್ವಲ್ಪ ಶುಭವಾಗ್ತದೆ. ಬಟ್ ಚೆನ್ನಾಗಿದೆ ಡೇ. ಆ ಎನರ್ಜಿಗಳಿರ್ತಕ್ಕಂಥದ್ದು ಮತ್ತು ತಾವು ಚಾಲಕರಿಗೂ ಕೂಡ ಶುಭತ್ವ, ಒಳ್ಳೆಯ ಬಾಡಿಗೆ, ಒಳ್ಳೆಯ ದೂರ ಪ್ರಯಾಣಗಳು ಸಿಗ್ತಕ್ಕಂಥದ್ದು, ಸಣ್ಣ ಬದಲಾವಣೆಯನ್ನು ಅಪೇಕ್ಷೆಯನ್ನು ಮಾಡ್ತಕ್ಕಂಥ ದಿನ ಕೂಡ ಲಾಭವನ್ನು ತರ್ತಕ್ಕಂಥ ದಿನ ಕೂಡ ಆಗ್ತದೆ. ಒಳ್ಳೆಯದಾಗಲಿ. ಅದೇ ರೀತಿಯಾಗಿ ಮಕರ ರಾಶಿ ನೋಡಿ, ಮಕರ ರಾಶಿಯವ್ರಿಗೂ ಕೂಡ ಹಣಕಾಸು ವಹಿವಾಟುಗಳು ವ್ಯಾಪಾರದಲ್ಲಿ ವೃದ್ಧಿ ಇರತಕ್ಕಂಥ ದಿನ. ಆಹಾರದಲ್ಲಿ ಸ್ವಲ್ಪ ಜಾಗರೂಕರಾಗಿ, ಆಹಾರ ಪಥ್ಯ ಇರ್ತಕ್ಕಂಥದ್ದು ಭಾಳ ಮುಖ್ಯ. ಆಹಾರ ಪಥ್ಯ ಅಂದರೆ ಎದ್ದಮ್ ತಿನ್ನಬಾರ್ದು ಈ ದಿನ. ಇದು ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ಮಾಡುತ್ತೆ. ಮಿಕ್ಕೆಲ್ಲ ವಿಚಾರಗಳು ಮಕರ ರಾಶಿಯವರಿಗೆ ಒಂದಷ್ಟು ಶುಭದ ಒಂದು ವಾತಾವರಣವನ್ನು, ತಾವು ಪ್ರಯತ್ನದಿಂದ ಲಾಭವನ್ನು ಮಾಡ್ತಕ್ಕಂಥದ್ದು, ವಹಿವಾಟುಗಳು ಚೆನ್ನಾಗಿಟ್ಕೊಳ್ತಕ್ಕಂಥದ್ದು ಸಹಿತವಾಗಿದೆ. ಖಂಡಿತ ಒಳ್ಳೆಯದಾಗಲಿ ಮಕರ. ಹಾಗೆ ಕುಂಭರಾಶಿ ನೋಡಿ, ಕುಂಭರಾಶಿಯವ್ರಿಗೆ ಖಂಡಿತ ಒಳ್ಳೆಯದಿದೆ. ಬಟ್ ಆದಷ್ಟು ಕೂಡ ಸಾತ್ವಿಕ ಆಲೋಚನೆಗಳು ನಿಮ್ಮನ್ನು ಒಂದು ಧರ್ಮದ ಹಾದಿಗೆ ಕೊಂಡೊಯ್ಯುತ್ತೆ. ತುಂಬ ಕ್ರಿಯೇಟಿವ್ ನಾಲೆಡ್ಜ್ ಇರ್ತಕ್ಕಂಥದ್ದು ಇರುತ್ತೆ. ಏನಾದರೂ ಆವಿಷ್ಕಾರವನ್ನು ಮಾಡ್ತಕ್ಕಂಥದ್ದು ಕುಂಭರಾಶಿಯವರಿಗೆ ದಿನ ತೋರಿಸ್ತದೆ. ಬಟ್ ಪೋಸ್ಟ್ ಮಾರ್ನಿಂಗ್ ಕ್ಯಾರೆಕ್ಟರ್ಸ್ನ ಇಟ್ಕೋಬೇಡಿ. ಬಿಡಪ್ಪ ಇದನ್ನು ಮುಂದೆ ಹಾಕೋಣ, ಅದೇ ಥರ ಆಗ್ತಿದೆ ಈಗ ಕೂಡ ಕುಂಭರಾಶಿಯವರಿಗೆ. ಬಿಡ, ಈ ನಾಳೆ ಮಾಡ್ತಾನೆ ನಾಡು ಮಾಡೋಣ, ಈ ಒಂದು ವಿಚಾರದಲ್ಲಿ ಸ್ವಲ್ಪ ನಿಮಗೆ ಎಡರು ತೊಡರು ಬರ್ತದೆ. ಕಾರ್ಯಭಂಗತೆ ಆಗುತ್ತೆ. ಕೆಲಸದಲ್ಲಿ ಪೊಟೆನ್ಷಿಯಾಲಿಟಿ ಇರೋದಿಲ್ಲ. ಅದನ್ನು ಬಿಟ್ಟು ಕಾರ್ಯಪ್ರವೃತ್ತರಾದರೆ ಇದು ಬ್ಯೂಟಿಫುಲ್ ಡೇ, ಒಂದು ರಿಸರ್ಚ್ ಮಾಡ್ತಕ್ಕಂಥ ಡೇ ಕೂಡ ಕುಂಭರಾಶಿಯವರಿಗೆ ಬರುತ್ತೆ. ಶುಭವಾಗಲಿ. ಕೊನೆಯದಾಗಿ ಮೀನರಾಶಿ ನೋಡಿ, ಮೀನರಾಶಿಯವ್ರಿಗೆ ಸ್ವಲ್ಪ ಹಿನ್ನಡೆ ಇರ್ತಕ್ಕಂಥ ದಿನ. ಜಾಗರೂಕರಾಗಿರಬೇಕು. ಹಣಕಾಸು ವಹಿವಾಟುಗಳು ಸ್ವಲ್ಪ ನೋಡ್ಕೊಳ್ಳಿ. ವ್ಯಾಪಾರದಲ್ಲಿ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥ ದಿನ. ಸ್ನೇಹಿತರಿಂದ ಮೋಸ ಹೋಗ್ತಕ್ಕಂಥ ದಿನ ಕೂಡ ಆಗ್ತದೆ. ಸ್ವಲ್ಪ ಜಾಗರೂಕರಾಗಿದ್ದು ಈ ದಿನ ಸಂಭಾಳಿಸ್ಕೊಳ್ತಕ್ಕಂಥದ್ದು. ಹಾಗೆ ದುರ್ಗಾ ಮಂತ್ರಗಳನ್ನು, ದುರ್ಗಾ ಕವಚಗಳನ್ನು, ಉದ್ದಿನ ಕಾಳನ್ನು ದಾನ ಕೊಡ್ತಕ್ಕಂಥದ್ದು ಭಾಳ ಮುಖ್ಯ. ಅನ್ಯತಃ ಯಾವುದೇ ಆದಂಥ ಫಿನಾನ್ಷಿಯಲ್ ಮ್ಯಾಟರ್ಗೆ ಎಂಟ್ರಿ ಆಗಬೇಡಿ ಮೀನರಾಶಿಯವರು. ಸ್ವಲ್ಪ ಜಾಗರೂಕತೆ ಇರ್ತಕ್ಕಂಥದ್ದು ಭಾಳ ಮುಖ್ಯ. ಇಷ್ಟು 12 ರಾಶಿಗಳ ಫಲಾನುಫಲಗಳು. ನಾನು ಆಗಾಗಲೇ ಹೇಳಿದೆ, ಗೋವರ್ಧನ ಪೂಜೆಯ ತತ್ವವೇನು, ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಸಿಗ್ತಕ್ಕಂಥದ್ದು. ಅಂದರೆ ನಮ್ಮ ಮನಸ್ಥಿತಿ ಪ್ರತಿಯೊಂದನ್ನು ಕೂಡ ಅಲೈನ್ಮೆಂಟಲ್ಲಿ ಇಟ್ಕೊಳ್ತಕ್ಕಂಥ ದಿನ ಕೂಡ ಆಗುತ್ತೆ. ಸಾಧ್ಯವಾದಷ್ಟು ಕೂಡ ಈ ದಿನ ಮಂತ್ರ ಜಪಗಳನ್ನು ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಈ ಮಂತ್ರ ನಿಮಗೆ ಒಂದು ಬಾಡಿಯಲ್ಲಿ ಕನ್ಸಿಸ್ಟೆನ್ಸಿಯನ್ನು ಕೊಡುತ್ತೆ, ಮನಸ್ಥಿತಿಯನ್ನು ಸದೃಢತೆಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಮಾಡುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.